ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 8 ಕೊಯ್ಲುಗಾರರ ಕೂಗು ಪುಟ 272. ಆದರೆ ನಾವು ಅಮೆರಿಕದ ಮಿಲಿಯಾಂತರ ವ್ಯಕ್ತಿಗಳ ಅಭಿವೃದ್ಧಿಯನ್ನು ಬಾಧಿಸುವ ಸಮಸ್ಯೆಯ ಬಗ್ಗೆ ಯೋಚಿಸುವಂತೆ ಪ್ರೋತ್ಸಾಹಿಸುತ್ತಿದ್ದೇವೆ. ಈ ದೇಶವು ಸ್ಟೇಟ್ಸ್ನ ಜೊತೆ ಸಹಪರವಲ್ಲದ ದೃಷ್ಟಿಕೋನಕ್ಕೆ ಎಡೆಗೊಡಲು ಒಲವು ತೋರಿದೆ. ವಾಸ್ತವವಾಗಿ ಮೈತ್ರಿ ಇಲ್ಲದಿರುವುದು ಆಕಸ್ಮಿಕ ಎಂದು ನಮಗೆ ಗೊತ್ತಿದೆ. ನಮ್ಮ ಹಣಕಾಸಿನ ನೀತಿ ಪೂರ್ತಿಯಾಗಿ ಸ್ವಾರ್ಥದ ಪರಿಗಣನೆಯಿಂದ ನಿಯಂತ್ರಣಗೊಂಡಿದೆ. ಎಷ್ಟು ಸ್ವಾರ್ಥದ್ದೆಂದರೆ ನಮ್ಮ ವರ್ತನೆಯಿಂದಾಗಿ ಇಂಡಿಯಾ ದೇಶ ಯಾತನೆ ಪಡುವುದನ್ನು ನೋಡಲು ನಮಗೆ ಏನೂ ಅನಿಸದು. ಅಮೆರಿಕದವರಿಗಿಂತಲೂ ಹೆಚ್ಚೇನಲ್ಲ. ಸೆನೇಟರ್ ಕ್ಯಾಮೆರಾನ್ ಸನ್ ಎಂಬಾತನು ಸಾಧಾರಣ ನೈತಿಕತೆಯನ್ನು ಸೂಚಿಸುತ್ತಾ ಹೀಗೆ ಅಭಿಪ್ರಾಯಪಟ್ಟನು: ಯುನೈಟೆಡ್ ಸ್ಟೇಟ್ಸ್ ತನ್ನನ್ನು ಯುರೋಪಿನಿಂದ ಬೇರ್ಪಡಿಸಿಕೊಳ್ಳಲು ಸಾಹಸ ಮಾಡಿ ಬೆಳ್ಳಿಯನ್ನು ನೇರವಾಗಿ ತೆಗೆದುಕೊಳ್ಳುವುದಾದರೆ, ಅಮೆರಿಕ ಪೂರ್ತಿಯಾಗಿ ಮತ್ತು ಏಷ್ಯಾ ಎಲ್ಲವೂ ಅದರ ಹಿಂದಿರುಗುವುದು ಮತ್ತು 2 ಖಂಡಗಳ ಮಾರುಕಟ್ಟೆಯನ್ನು ನಿರ್ದೇಶಿಸುವುದು. ಚಿನ್ನದ ತಡೆಗೋಡೆಯು ಕಸ್ಟಮ್ ಹೌಸ್ಗಿಂತಲೂ ಹೆಚ್ಚು ಮಾರಕವಾದದ್ದು. ಬೆಳ್ಳಿಯ ಬಂಧವು ಯಾವುದೇ ಮುಕ್ತ ವ್ಯಾಪಾರದ ಬಂಧಕ್ಕಿಂತಲೂ ಬಲವಾದದ್ದು. ಅದರ ಬಗ್ಗೆ ಸಂಶಯವೇ ಬೇಡ. ಯುನೈಟೆಡ್ ಸ್ಟೇಟ್ಸ್ನ ಬೆಳ್ಳಿಯ ಆಧಾರವನ್ನು ನಾಳೆಯೇ ಅಳವಡಿಸಿಕೊಳ್ಳುವುದಾದರೆ 1 ವರ್ಷದೊಳಗೆ ಬ್ರಿಟಿಷ್ ವ್ಯಾಪಾರ ನಾಶವಾಗುತ್ತದೆ. ಪ್ರತಿಯೊಂದು ಅಮೆರಿಕ ಉದ್ಯಮ ಸಂರಕ್ಷಿಸಲ್ಪಡುತ್ತದೆ. ಸ್ವತಃ ಸ್ಥಳದಲ್ಲಿ ಮಾತ್ರವಲ್ಲದೆ ಬೇರೆ ಪ್ರತಿಯೊಂದು ಮಾರುಕಟ್ಟೆಯಲ್ಲಿಯೂ. ಖಂಡಿತವಾಗಿ ಸ್ಟೇಟ್ಸ್ ತನ್ನ ಋಣಭಾರವನ್ನು ಚಿನ್ನದಲ್ಲಿ ತೆರುವುದರ ಮೂಲಕ ಸ್ವಲ್ಪ ಮಟ್ಟಿಗೆ ಕಷ್ಟಪಡುತ್ತದೆ ನಿಜ. ಆದರೆ ಈ ವಿಷಯದಲ್ಲಿ ಆ ಬದಲಾವಣೆಯ ನಷ್ಟವು ಬಕೆಟ್ಗೆ ಒಂದು ತೊಟ್ಟು ಹಾಕಿದಂತೆ. ದಕ್ಷಿಣ ಅಮೆರಿಕ ಮತ್ತು ಏಷ್ಯಾದ ಮಾರುಕಟ್ಟೆಯಿಂದ ದೊರೆತಿರುವ ಲಾಭಕ್ಕೆ ಹೋಲಿಸಿದರೆ ಯುರೋಪ್ ಬಗ್ಗೆ ಏನೂ ಹೇಳುವಂತಿಲ್ಲ. ಆಶ್ಚರ್ಯವೇನೆಂದರೆ ಬಹಳ ವರ್ಷಗಳ ಹಿಂದಿನಿಂದಲೂ ಯುನೈಟೆಡ್ ಸ್ಟೇಟ್ಸ್ ಈ ಅವಕಾಶವನ್ನು ಸ್ವಾಧೀನಪಡಿಸಿಕೊಂಡಿಲ್ಲ. ಆದರೆ ನಂಬುವಂತೆ ಇಂಗ್ಲೆಂಡ್ ಹಾದಿಯು ಅವಶ್ಯವಾಗಿ ವಾಣಿಜ್ಯ ಮತ್ತು ಯಶಸ್ಸು ಮತ್ತು ಪ್ರಗತಿಗೆ ಹಾದಿಯಾಗಿದೆ. ನಿಸ್ಸಂದೇಹವಾಗಿ ಇದನ್ನು ಯಾವಾಗಲೋ ಮಾಡಬಹುದಿತ್ತು. ಈಗ ಅಮೆರಿಕನರು ವಾಸ್ತವಾಂಶಕ್ಕೆ ಎಚ್ಚೆತ್ತುಕೊಳ್ಳುತ್ತಿದ್ದಾರೆ. ಅವರು ಎಲ್ಲಿಯವರೆಗೂ ತಮ್ಮ ಆಕಾಂಕ್ಷೆಗಳನ್ನು ಉತ್ತಮ ಇಂಗ್ಲೆಂಡ್ ಆಗಲು ಸಂಕುಚಿತಪಡಿಸದಿದ್ದಲ್ಲಿ ಅವರು ನಮ್ಮನ್ನು ಮೀರಿಸಲಾರರು. ಅದೊಂದು ನಮಗೆ ಅದೃಷ್ಟದ ಒಂದು ತುಣುಕು ಮತ್ತು ಬೆಳ್ಳಿಯ ಆಧಾರದ ಮೇಲೆ ನಮ್ಮನ್ನು ವಿಶ್ವದ ಮಾರುಕಟ್ಟೆಯಿಂದ ತೆಗೆದುಹಾಕಬಹುದು ಎಂಬುದು ಅಮೆರಿಕನ್ನರಿಗೆ ಹೊಳೆಯಲಿಲ್ಲ. ಬೆಳ್ಳಿಯ ಸಮಸ್ಯೆಯ ಪ್ರಾಧಾನ್ಯತೆ ಬಗ್ಗೆ ನಮ್ಮ ಸರ್ಕಾರದ ಅವಹೇಳನಕಾರಿ ನಿರಾಸಕ್ತಿಯು ಅಮೆರಿಕನ್ನರು ಚಿನ್ನವನ್ನು ನಿಷ್ಕ್ರಿಯಗೊಳಿಸುವುದರ ಮೂಲಕ ಪ್ರತೀಕಾರ ಮಾಡಿದರೆ ನಮಗೆ ಸರಿ ಬರಬಹುದು. ಅದನ್ನು ಸುಲಭವಾಗಿ ಮಾಡಬಹುದಾಗಿದೆ. ಇತ್ತೀಚೆಗೆ ಈ ದೇಶದೊಡನೆ ತ್ರಾಸಗೊಳ್ಳುವುದನ್ನು ಬೆಳೆಸಲು ಸಮಸ್ಯೆಯನ್ನು ಕುರಿತು ಅದು ನಾಯಿ ತೊಟ್ಟಿ ಧೋರಣೆ, ಅಂದರೆ ಬೆಳ್ಳಿಯ ಸಮಸ್ಯೆ, ಬಿಕ್ಕಟ್ಟಿನ ಸೆಳೆತಕ್ಕೊಳಗಾದ 2 ಖಂಡಗಳು ಮತ್ತು ಯುರೋಪಿನ ಅತಿ ಬಡತನದ ರಾಜ್ಯಗಳು ಗಂಭೀರವಾಗಿ ಭವಿಷ್ಯವನ್ನು ರಾಜಿ ಮಾಡಿಕೊಳ್ಳಲು ಅವರು ಬಯಸುತ್ತಿಲ್ಲ. ರೈತನ ಕೂಗು, ಅವರ ಶ್ರಮದ ಪ್ರತಿಫಲವನ್ನು ವಂಚನೆಯಿಂದ ಹಿಡಿದಿಡಿಸಲಾಗಿದೆ. ಸಾಮಾನ್ಯವಾಗಿ ಎಲ್ಲಾ ಚಿನ್ನದ ಪ್ರಮಾಣಿತ ದೇಶಗಳಿಗೆ, ಕ್ರೈಸ್ತ ನಾಡಿನವರೆಲ್ಲರಿಗೆ ನಾವು ಹೀಗೆ ಉಲ್ಲೇಖಿಸುತ್ತೇವೆ. ಸೆಪ್ಟೆಂಬರ್ 22, 1896ರಲ್ಲಿ ದಿ ನ್ಯೂಯಾರ್ಕ್ ವರ್ಲ್ಡ್ ಅಡಿಯಲ್ಲಿ ಯುರೋಪಿನ ಪ್ರಮುಖ ಪುರುಷರಿಂದ ಸಹಿ ಮಾಡಿದ ಸುದೀರ್ಘ ತಂತಿ ಸಂದೇಶವನ್ನು ಪ್ರಕಟಿಸಿತು. ಹಂಗೇರಿಯು ಬುಡಾಪೆಸ್ಟ್ನಲ್ಲಿ ಅಂತರರಾಷ್ಟ್ರೀಯ ಕೃಷಿ ಸಮ್ಮೇಳನದಲ್ಲಿ ಭೇಟಿ ಮಾಡಿ ಆಗಿನ ಅಧ್ಯಕ್ಷೀಯ ಅಭ್ಯರ್ಥಿ ಡಬ್ಲ್ಯೂ.ಜೆ. ಬ್ರಿಯಾನ್ಸ್ ರವರನ್ನು ಉದ್ದೇಶಿಸಿ ಅದು ಹೇಳಿದ್ದು: ಬಂಡವಾಳಗಾರರ ವರ್ಗದವರ ಸಾಮ್ರಾಜ್ಯದ ಮೇಲೆ ನಿಮ್ಮ ಹೋರಾಟದಲ್ಲಿ ಯಶಸ್ಸು ಗಳಿಸಿ ಎಂದು ಹಾರೈಸುತ್ತೇವೆ. ಕಳೆದ 23 ವರ್ಷಗಳಿಂದ ಯುರೋಪ್ ಮತ್ತು ಅಮೆರಿಕವನ್ನು ಭದ್ರಪಡಿಸಿಕೊಂಡಿದೆ. ಹಣಕಾಸಿನ ಶಾಸನ ನಿಮ್ಮ ರೈತರ ಮತ್ತು ಇತರರ ಉದ್ಧಾರಕ್ಕಾಗಿ ವಿನಾಶಕಾರವಾಗಿದೆ. ನಾವು ನಂಬುವಂತೆ ಅಂತಹ ಪುನರ್ಸ್ಥಾಪನೆಯು ವಿಫಲವಾಗಿ ಬೆಳ್ಳಿ, ಹಣದ ಸೌಕರ್ಯ, ಚಿನ್ನದ ಮೌಲ್ಯವು ಏಷ್ಯಾ ಮತ್ತು ದಕ್ಷಿಣ ಅಮೆರಿಕ ಪೂರ್ತಿಯಾಗಿ ರೈತರನ್ನು ಯುರೋಪ್ ಮತ್ತು ಅಮೆರಿಕದ ಮತ್ತು ಅವನ ಶ್ರಮಕ್ಕೆ ದೊರಕುವ ಪ್ರತಿಫಲವನ್ನು ದೋಚುವುದು ಮುಂದುವರಿಯುತ್ತದೆ. ಮತ್ತು ನಿಮ್ಮ ಚುನಾವಣೆಯು ಯುರೋಪಿನಲ್ಲಿ ಬಾಕಿ ಇರುವ ಗಂಭೀರವಾದ ಕೃಷಿಕ ಮತ್ತು ಸಾಮಾಜಿಕ ತೊಂದರೆಗಳನ್ನು ನಿವಾರಿಸಬಹುದು.